ಪರಮ ಪೂಜ್ಯ ಗುರುದೇವ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಪರಮ ಶಿಷ್ಯರು ದಾರ್ಶನಿಕರಾದಂತಹ ಪರಮ ಪೂಜ್ಯ ದೇವಸ್ವರೂಪಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಗುರುಗಳ ಸ್ಮರಣೆಯಲ್ಲಿ ಅವರಿದ್ದಾಗಲೇ ಜ್ಞಾನಯೋಗಾಶ್ರಮವನ್ನು ಸ್ಥಾಪನೆ ಮಾಡಿದರು. ಇದು ಮೂಲತಃ ಜ್ಞಾನ ಪರಂಪರೆ, ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಪ್ರತಿಪಾದಿಸುವಂತಹ ಒಂದು ಶ್ರೇಷ್ಠ ಪರಂಪರೆ. ತಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಮಹಾನ್ ದಾರ್ಶನಿಕರಾದಂಥ ಸಿದ್ದೇಶ್ವರ ಸ್ವಾಮೀಜಿಯವರು ಈ ಆಶ್ರಮವನ್ನು ಭಕ್ತರಿಗಾಗಿ ಇನ್ನಷ್ಟು ಉನ್ನತೀಕರಣಗೊಳಿಸಿ ವಿಶಾಲಗೊಳಿಸಿ ಎಲ್ಲ ಭಕ್ತರಿಗೂ ಅದು ಲಭ್ಯವಾಗುವಂತೆ ಮಾಡಿದಂಥ ಶ್ರೇಯಸ್ಸು ಪರಮಪೂಜ್ಯ ಗುರುಗಳಿಗೆ ಸಲ್ತದೆ. ಅವರು ಜನಸಾಮಾನ್ಯರಲ್ಲಿ ಜನಸಾಮಾನ್ಯರು, ಸಣ್ಣ ಸಣ್ಣ ಸಂಗತಿಗಳಲ್ಲಿಯೂ ದೇವರು ಇದ್ದಾನೆ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ, ಭಾಳ ಪಾರದರ್ಶಕವಾಗಿ, ಭಾಳ ತಿಳಿಯಾಗಿ, ಅತ್ಯಂತ ಗಹನವಾದ ವಿಷಯವನ್ನು ಕೂಡ ಎಲ್ಲರಿಗೂ ಗೊತ್ತಾಗುವಂತೆ ಪ್ರತಿಪಾದನೆ ಮಾಡಿದಂಥ ಶ್ರೇಯಸ್ಸು ಪೂಜ್ಯ ಗುರುಗಳಿಗೆ ಸಲ್ತತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ವಿಶೇಷವಾಗಿ ಗುರು ಪೌರ್ಣಿಮೆ, ಅವರಿಗೆ ಗುರುಗಳ ಬಗ್ಗೆ ಎಲ್ಲಿಲ್ಲದ ಭಕ್ತಿ ಮತ್ತು ಅವರ ಬಹುದೊಡ್ಡ ಆರಾಧಕರವರು ಗುರುಗಳ ಮೇಲೆ ವಿಶ್ವಾಸ ಇಟ್ಟುಕೊಂಡು ಎಲ್ಲ ವೇದಶಾಸ್ತ್ರ ತತ್ವಶಾಸ್ತ್ರ ಗ್ರಂಥಗಳನ್ನು, ಪಾಶ್ಚಾತ್ಯ ಪೌರಾತ್ಯ ತತ್ವಗ್ರಂಥಗಳನ್ನು ಆಳವಾಗಿ ಅಧ್ಯಯನ ಮಾಡಿದಂಥವರು. ಅಂಥ ಶ್ರೇಷ್ಠ ಪೂಜ್ಯರು ನೂರಾರು ಗ್ರಂಥಗಳನ್ನು ಬರೆಯುವ ಮೂಲಕ ಅದನ್ನು ಸಾರಸ್ವತ ಲೋಕಕ್ಕೆ ನೀಡಿ ಹೋಗಿದ್ದಾರೆ. ಗುರು ಪೌರ್ಣಿಮೆ ವಿಶೇಷವಾಗಿ ವ್ಯಾಸ ಪೌರ್ಣಿಮೆ ಅಂತಲೂ ಹೆಸರು. ಇಲ್ಲಿ ಗುರು ಸ್ಮರಣೆಗೆ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಇದೆ. ಪ್ರತಿ ವರ್ಷ ಗುರು ಪೌರ್ಣಿಮೆ ದಿವಸ ಇಲ್ಲಿ ವಿಶೇಷವಾಗಿ ಎಲ್ಲ ಸದ್ಭಕ್ತರು ಆಗಮಿಸಿ ಗುರುಗಳಿಗೆ ತಮ್ಮ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾರೆ. ಆ ಕಾರಣಕ್ಕಾಗಿ ಈ ಗುರು ಪೌರ್ಣಿಮೆಗೆ ವಿಶೇಷವಾದಂಥ ಮಹತ್ವ ಇದೆ. ಅದಕ್ಕೆ ವ್ಯಾಸ ಪೌರ್ಣಿಮೆ ಅಂತಲೂ ಹೆಸರು. ವ್ಯಾಸರೇ ನಮ್ಮ ಗುರು ಪರಂಪರೆಯಲ್ಲಿ ಮೂಲ ಪುರುಷರು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಆಚರಣೆಯನ್ನು ನಾವು ಆಚರಿಸ್ತಾ ಬರಲಾಗಿದೆ. ನಮಸ್ಕಾರ.